ಹಾಯ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ KP ಕನ್ನಡ ವ್ಲಾಗ್. ನಾನಿವತ್ತು ನಂದೊಂದು ಹೊಸ ಬೈಕ್ ತೊಗೊಬೇಕು ಅಂತ ಬಂದಿದ್ದೀನಿ ಶೋರೂಮ್ ಹತ್ರ. ನೋಡೋಣ, ನನಗೆ ಒಂದು 2-3 ಬೈಕು ತಲೆಯಲ್ಲಿದೆ ತೊಗೊಬೇಕು ಅಂತ. ಅದನ್ನು ಕೊಟೇಶನ್ ಹಾಕ್ಸಿ ಎಷ್ಟಾಗುತ್ತೆ ಏನು ಅಂತ ಬಂದಿದ್ದೀನಿ. ಅದರಲ್ಲಿ ಫಸ್ಟ್ನೇದು ಬಂದು ಎಂಟಾರ್ಕ್. ನನ್ನ ಹತ್ರ ಫಸ್ಟ್ ಇರೋದು ಇವಾಗ ಎಂಟಾರ್ಕ್ ಇದೆ ನನ್ನ ಹತ್ರ, ರೇಸ್ ಎಡಿಷನ್ನು 2020ರಲ್ಲಿ ತೊಗೊಂಡಿದ್ದು. ಇವಾಗ ಅದು ಆಲ್ಮೋಸ್ಟ್ ತೊಗೊಂಡು ಒಂದು 6 ವರ್ಷ ಆಯ್ತಾ ಬಂತು. ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆಗಿ ಅದು ಇದು ಸ್ವಲ್ಪ ಪ್ರಾಬ್ಲಮ್ಮು. ಅದಕ್ಕೆ ಒಂದು ಒಳ್ಳೆ ಬೈಕ್ ತೊಗೊಂಬಿಡೋಣ ಮತ್ತೆ ಅಂತ ಬಂದಿದ್ದೀನಿ. ನೋಡೋಣ ಯಾವ್ದು ತೊಗೊಳೋದು. ಎಂಟಾರ್ಕ್ ಒಂದಿದೆ, ಎಂಟಾರ್ಕ್ ಬಿಟ್ಟರೆ ಒಂದು ಎಂಟಾರ್ಕು, ಇಲ್ಲಾಂದರೆ ಒಂದು ಎಂಟಾರ್ಕ್ನ ಹತ್ರ ಆಲ್ರೆಡಿ ಒಂದು ಎಂಟಾರ್ಕ್ ಇದೆ. ಎಂಟಾರ್ಕ್ ಇರೋದ್ರಿಂದ ಒಂದು ರಾಯಲ್ ಎನ್ಫೀಲ್ಡಲ್ಲಿ ಇದು ಅಂಟರ್ ತೊಗೊಬೇಕು ಅಂತ ಆಸೆ ಇದೆ. ಎಂಟಾರ್ಕು ಇಲ್ಲ ಅಂಟರ್ ಎರಡರಲ್ಲೊಂದು. ಅದು ನನ್ನ ಬೈಕ್ ಕೊಟ್ಬಿಟ್ಟು ಎಂಟಾರ್ಕ್ ಇಸ್ಕೊಂಬಿಡೋಣ ಅಂತ ಯೋಚನೆ ಮಾಡ್ತಿದ್ದೀನಿ. ನೋಡೋಣ ಯಾವುದು ಕೊಟೇಶನ್ ಹಾಕ್ಸೋಣ, ಯಾವ್ದು ಇದಾಗುತ್ತೆ ಮನೆಗೆಲ್ಲ ನೋಡಿ ಅಂತ. ಇದು ಎಂಟಾರ್ಕ್ ಬಂದು 150cc. ಇದು ಹೊಸ್ದಾಗಿ ಬಿಟ್ಟಿರೋದು, ಈ ವರ್ಷನ ಬಿಟ್ಟಿರಬೇಕಿದು ಹೊಸ್ದಾಗಿ. ಏನು ಸಕ್ಕತ್ತಾಗಿ ಕೊಟ್ಟಿದ್ದಾರೆ ಫೀಚರ್ ಅಂದರೆ ತುಂಬ ಚೆನ್ನಾಗಿದೆ. ಮುಂದೆ ಡಿಸ್ಪ್ಲೇ ಆಗಲಿ ಎಲ್ಲ ಆಗಲಿ, ಎಲ್ಲ ಸೆಟ್ಟಿಂಗ್ಸು ಫುಲ್ ಟೋಟಲ್. ಅಲ್ಲ, ರೈಟ್ ಸೈಡ್ ಲೆಫ್ಟ್ ಸೈಡಲ್ಲಿ ಎಲ್ಲ ಬಟನ್ಸ್ ಇದೆ, ಅಲ್ಲಿಂದನೇ ಚೆಕ್ ಮಾಡ್ಕೊಬೋದು. ಅದರಲ್ಲೇ ಮ್ಯಾಪ್ ತೋರಿಸುತ್ತೆ, ಏನಾದರೂ ಕಾಲು ಮೆಸೇಜ್ ಬಂದರೆ ಅದರಲ್ಲೇ ತೋರಿಸುತ್ತೆ. ಇಲ್ಲಿ ಮಾಮೂಲಿ ಲೈಟೆಲ್ಲ ಒಳಗೆ ಡಿಕ್ಕಿ ಒಳಗೆ ಬರುತ್ತೆ. ಚೆನ್ನಾಗಿದೆ ಬೈಕ್ ಇದು 150. ಇದು ಹಿಂದೆ ಚೆನ್ನಾಗಿದೆ, ಡಿಸ್ಪ್ಲೇ 4 ಎಲ್ಲ ಚೆನ್ನಾಗಿದೆ. ಆದರೆ ಮುಂದೆ ಒಂದು ಸ್ವಲ್ಪ ಯಾಕೋ ಅದು ಇಷ್ಟ ಆಗಲಿಲ್ಲ. ಸೊ ಅದು ತೊಗೊಳ್ತಿಲ್ಲ ಇದನ್ನು. ನೋಡಿ ಇದೆ ಇದು ಎಂಟಾರ್ಕ್ 150. ನಿಮ್ಗೆ ಯಾರಿಗಾದರೂ ನೀವು ಯಾವುದಾದ್ರು ಬೈಕ್ ತೊಗೊತಿದ್ದೀರಾ, ಬೈಕ್ ತೊಗೊಬೇಕು ಅಂತಿದ್ದೀರಾ ಅಂದರೆ ಕಮೆಂಟ್ ಮಾಡಿ. ಇವಾಗ 150 ಒಳ್ಳೇದಲ್ಲ 125 ಒಳ್ಳೇದಾ? ಇಲ್ಲಂದರೆ ಆಲ್ರೆಡಿ ನನ್ನ ಹತ್ರ ಎಂಟಾರ್ಕ್ ರೇಸ್ ಎಡಿಷನ್ ಇದೆ. ಸೊ ಅದಕ್ಕೆ ನಾನು ಗೇರ್ ಗಾಡಿಗೆ ಹೋಗ್ಲಾ ರಾಯಲ್ ಎನ್ಫೀಲ್ಡ್ ಅಂಟರ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗಿದೆ. ಸೊ ಯಾರಾದರೂ ಇದ್ದರೆ ಕಮೆಂಟ್ ಹಾಕಿ ಯಾವುದು ಬೆಸ್ಟು ಅಂತ, ಎಂಟಾರ್ಕ ಇಲ್ಲ ಅಂಟರ್ ಅಂತ. ಅಂದರೆ ಒಂದು ಆಲ್ರೆಡಿ ಇದೆಯಲ್ಲ ಎಂಟಾರ್ಕು, ಸೊ ಅದಕ್ಕೋಸ್ಕರ ಅಷ್ಟೇ. ಇಲ್ಲಾಂದರೆ ಎಂಟಾರ್ಕು ಒಳ್ಳೆ ಗಾಡಿ, ಇದು ರೇಸ್ ಎಡಿಷನ್ನು ಸೂಪರ್ ಗಾಡಿ. ಇದು ಈ ಸೆಗ್ಮೆಂಟಲ್ಲಿ ಆ್ಯಕ್ಟಿವೋ, ಡಿಯೋ, ಜುಪಿಟರು, ಆಕ್ಸಿಸು ಎಲ್ಲದಕ್ಕಿಂತ ಇದು ಎಂಟಾರ್ಕ್ ತುಂಬ ಒಳ್ಳೆ ಗಾಡಿ. ಪವರಲ್ಲಾಗಲಿ ಎಲ್ಲದರಲ್ಲೂ ಅಷ್ಟೇ, ಒಂದು ಹುಡುಗರಿಗೆ ಸೆಟ್ ಆಗೋವಂಥ ಗಾಡಿ. ನೀವು ಯಾರಾದರೂ ಗಾಡಿ ತೊಗೊತಿದ್ರೆ, ಪ್ಲ್ಯಾನ್ ಮಾಡ್ತಿದ್ರೆ ಕಮೆಂಟ್ ಮಾಡಿ. ಆಮೇಲೆ ಒಂದು ಯಾವ್ದು ತೊಗೊಬೋದು ನಾನು ಅಂತ ಕಮೆಂಟ್ ಮಾಡಿ ನೋಡೋಣ. ಅಂಟರ್ ತೊಗೊಳೋದ, ಇಲ್ಲಾಂದರೆ ನಂದಿರೋ ಎಂಟಾರ್ಕ್ ಕೊಟ್ಬಿಟ್ಟು ಮತ್ತೆ ಎಂಟಾರ್ಗೆ ತೊಗೊಳೋದು ಅಂತ. ಇಲ್ಲಿ ನಾವು ಇದು 2ನೇ ಶೋರೂಮ್ ಬಂದಿರೋದು. ನಾವು ಫಸ್ಟ್ ಹೋಗಿ ಶೋರೂಮಿಂದ 2ನೇ ಶೋರೂಮಲ್ಲಿ ತುಂಬ ಚೆನ್ನಾಗಿ ಜಾಸ್ತಿ ಕಲೆಕ್ಷನ್ಸ್ ಮಾಡಿದ್ದಾರೆ. ಇವಾಗ ಕೊಟೇಶನು ಎಷ್ಟಾಗಿದೆ ಏನು ಅಂತ ನಿಮಗೆ ಫೋಟೋ ಹಾಕ್ತೀನಿ ಲಾಸ್ಟಲ್ಲಿ. ಆಮೇಲೆ ಹೇಳ್ತೀನಿ ನಾನು ಎಷ್ಟು ಇವಾಗ ಆನ್ ರೇಟ್ ಪ್ರೈಸ್ ಇದೆ ಅಂತ. ತುಂಬ ಗಾಡಿ ಇದೆ. ಇವಾಗ ಎಂಟಾರ್ಕು ರೇಸ್ ಎಡಿಷನ್ 125, 150 125 ಬಂದು 1,20,000 ಇದೆ ಫುಲ್ ಕ್ಯಾಶು. ನೋಡೋಣ ಯಾವ್ದು ತೊಗೊತೀನಿ ಅಂತ. ನಾನು ನೀವು ನೆಕ್ಸ್ಟ್ ತೊಗೊಳೋದು ಅದನ್ನೆಲ್ಲ ವೀಡಿಯೋ ಮಾಡ್ತೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ಬೇಕಾದರೆ ಫಾಲೋ ಮಾಡಿ, ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ KP ಕನ್ನಡ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.